ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್. ಇವತ್ತು ತುಂಬಾ ಫೇಮಸ್ ಕೇರಳ ಟೆಂಪಲ್ ಸೀರೆಗೆ ಸಿಂಪಲ್ ಆದಂಥ ಕ್ರೋಶಾ ಡಿಸೈನ ಹಾಕ್ತಾ ಇದ್ದೀನಿ. ವಿದೌಟ್ ಬೀಡ್ಸ್ ಡಿಸೈನ್ ಅಂತಲೇ ಹೇಳ್ಬೋದು. ಎಲ್ಲಿ ಒಂದು ಮಣಿ ತೊಗೊಳ್ದೆ ಥ್ರೆಡ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕೆಳಗಡೆ ಹೈಪ್ ಇರುತ್ತೆ, ಹೈಪ್ ಕೂಡ ಕೊಡ್ಬೋದು. ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ. ನೀವು ಆರಾಮಾಗಿ ನಿಮ್ಗೆ ಇಷ್ಟ ಆದಂಥ ಶಾಪಿಂಗ್ನ ನೀವು ಮಾಡ್ಕೋಬೋದು. ಇದೇ ಸೀರೆ ಬೇಕು ಅಂದರೂ ಕೂಡ ನಾನು ಶಾಪಿಂಗಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ನಾರ್ಮಲಾಗಿ ಟೆಂಪಲ್ಗೆ ಹೋದರೆ ಈ ಸೀರೆ ಕಂಪಲ್ಸರಿ ಕೇರಳದವ್ರಂತಲ್ಲ ಎಲ್ಲರೂ ತೊಗೊತಾರೆ. ಬಟ್ ಪ್ಲೇನಾಗಿ ಇರೋಕ್ಕಿಂತ ಈ ಥರ ಕುಚ್ಚನ್ನ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಡಿಫ್ರೆಂಟ್ ಆದಂಥ ಒಂದು ಲುಕ್ ಅನ್ನೋದು ಬರುತ್ತೆ. 6 ಎಳೆಲೆ ವರ್ಕ್ ಮಾಡ್ಕೊಂಡಿದ್ದೀರಾ, 8 ಎಳೆಲೆ ವರ್ಕ್ ಮಾಡ್ಕೊಂಡಿದ್ದೀರಾ. ಬಟ್ ಈ ಡಿಸೈನ್ಗೆ ನಾನು ಸ್ವಲ್ಪ 1 ಎಳೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಂದರೆ 9 ಎಳೆ ದಾರನ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಒಂದೇ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಹಂಗಾಗಿ ಅದು ಸ್ವಲ್ಪ ಥಿಕ್ನೆಸ್ ಆಗಿ ಚೆನ್ನಾಗಿ ಕಾಡಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ 9 ಎಳೆ ದಾರನ ಬಳಸ್ತಾ ಇದ್ದೀನಿ. ಬೀಡ್ಸು ನಾನು ತೊಗೊಂಡಿಲ್ಲ, ಯಾಕಂದರೆ ವಾಷಬಲ್ ಸೀರೆ ಆರಾಮಾಗಿ ವಾಶ್ ಮಾಡ್ಕೋಬೋದು. ಸ್ವಲ್ಪ ದಪ್ಪ ಇರೋದ್ರಿಂದ ವಾಶ್ ಮಾಡಿದ್ರೂ ಕೂಡ ನಿಮಗೆ ಹಾಳಾಗುವಂಥ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಇದಕ್ಕೆ ನಾನು 9 ಎಳೆ ದಾರ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 8 ಎಳೆಲೆ ಮಾಡ್ಕೊಳ್ಳಿ, ಇಲ್ಲಾಂದರೆ 6 ಎಳೆಯಲ್ಲಿ ಕೂಡ ನೀವು ವರ್ಕನ್ನು ಮಾಡ್ಕೋಬೋದು. ಬನ್ನಿ ಯಾವ ಥರ ಹಾಕೋದು ಅಂತ ನೋಡೋಣ. ನೀಡಲ್ ನಂಬರ್ ಬಂದು ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಸಿಂಪಲ್, ಬೇಗ ಫಾಸ್ಟಲ್ಲಿ ಕೂಡ ಆಗೋಗ್ಬಿಡುತ್ತೆ. ತುಂಬ ಟೈಮ್ ತೊಗೊಳ್ಳೋದೇ ಇಲ್ಲ. ಈಸಿಯಾಗಿ ಯಾರು ಬೇಕಾದರೆ ಜಸ್ಟ್ ನಿಮಗೆ ಕ್ರೋಶಾ ಚೈನ್ ಬಂದರೆ ಸಾಕು, ಈ ಡಿಸೈನ್ನ ಹಾಕೋಬೋದು. ವಿದೌಟ್ ಕುಚ್ಚು ಕೂಡ ತೋರಿಸಿದ್ದೀನಿ. ಇದು ಕುಚ್ಚು ಹಾಕ್ತಾ ಇದ್ದೀನಿ ನಾನು. ಕಸ್ಟಮರ್ ಬಂದು ಕುಚ್ಚು ಇರಲಿ ಅಂತ ಕೇಳಿದ್ದಾರೆ. ಸೊ ಕೇರಳದಿಂದ ಬಂದಿಲ್ಲ, ಬ್ಯಾಂಗ್ಳೂರಿಂದ ಈ ಸೀರೆ ನನ್ನ ಹತ್ರ ಬಂದಿದೆ. ಹಂಗಾಗಿ ಈ ಒಂದು ಟೆಂಪಲ್ ಸೀರೆಗೆ ಸಿಂಪಲ್ಲಾಗಿ ಕ್ರೋಶಾ ವರ್ಕ್ನ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಈ ರೀತಿಯಾಗಿ ಡಿಸೈನ್ ಅನ್ನೋದು ನಾನು ಹಾಕ್ಕೊಡ್ತಾ ಇದ್ದೀನಿ. ನಾರ್ಮಲಾಗಿ ರೆಗ್ಯುಲರಾಗಿ ಲಾಕ್ ಮಾಡ್ಕೊಂಡಂಗೆ ಪಲ್ಲುಗೆ ನೀಡಲ್ನ ಹಾಕಿ ದಾರ ತಂದು 2 ಸತಿ ಲಾಕನ್ನು ಮಾಡ್ಕೊಂಡಿದ್ದೀನಿ. 2 ಸರಿ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸ್ನ ಹಾಕೊತಾ ಇದ್ದೀನಿ. ಈ ರೀತಿ 4 ಚೈನ್ಗಳ ಹಾಕಿದ ಮೇಲೆ ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಎಳೆ ಮಿಸ್ ಆದರೆ ಪ್ರಾಬ್ಲಮ್ ಏನಾಗಲ್ಲ. ಬಟ್ ಡಿಸೈನ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಬಿಚ್ಚಕ್ಕೆ ಹೋಗ್ತೀವಲ್ಲ, ಆವಾಗ ನಿಮಗೆ ತೊಂದರೆ ಆಗುತ್ತೆ ಅಷ್ಟೇ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಫಸ್ಟು 4 ಚೈನ್ ಹಾಕಿ ಈ ಥರ ಲಾಕನ್ನು ಮಾಡ್ಕೊಳ್ಳಿ. ಈ ಥರ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೀಗ 1, 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕೊಂಡ್ಬಿಟ್ಟು ಈ 2 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಈ ಥರ 2 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1, 2, 3, 4 ಇಲ್ಲಿ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ನಾನು 9 ಎಳೆ ದಾರ ತೊಗೊಂಡಿದ್ದ ಸ್ವಲ್ಪ ತಿಕ್ನೆಕ್ ಆಗಿದೆ. ನೀವು ಹೇಳಿದ್ನಲ್ಲ, ನೀವು 6 ಎಳೆ ಅಥವಾ 8 ತೊಗೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ಸೊ ಈ ಥರ 4 ಚೈನ್ಗಳನ್ನ ಹಾಕಿದ ಮೇಲೆ ಇಲ್ಲಿ 2 ಚೈನ್ಸ್ ಏನು ಹಾಕಿದ್ದೀವಲ್ವ, ಇದರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ಮೇಲೆ ಹಾಕಿರುವಂಥ 4 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ ಒಂದು ಪಿಕಾಟ್ ಅನ್ನೋದು ಆಗುತ್ತೆ. ಈ ರೀತಿ ಪಿಕೋ ಹಾಕಿದ ಮೇಲೆ ಮತ್ತೆ ಈಗ ಸೇಮ್ 1, 2, 3, 4 ಚೈನ್ಸ್ನ ಹಾಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಕೂಡ ಸೇಮ್ ಇದೇ 2 ಚೈನ್ ಏನು ಹಾಕಿದ್ದೀವಲ್ವ ಅದರ ಒಳಗಡೆನೆ ಲಾಕ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಇಲ್ಲಿ ಲಾಕನ್ನು ಹಾಕಿದ ಮೇಲೆ ನೋಡಿ ಸ್ವಲ್ಪ ಗಂಟಾಗಿದೆ ದಾರ. ಈ ರೀತಿ 4 ಚೈನ್ಗಳನ್ನ ಹಾಕಿದ ಮೇಲೆ ಮತ್ತೆ 1, 2, 3, 4 ಚೈನ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಸತಿ 4 ಚೈನ ಮಾಡಿಕೊಂಡು ಮತ್ತೆ ಈ 4 ಚೈನು ಇದೇ 2 ಚೈನಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಈ 4 ಚೈನ ಒಂದು ಮಾಡ್ಕೊತಾ ಇದ್ದೀನಿ. ಟೋಟಲಾಗಿ ಈ ಒಂದು 2 ಚೈನಲ್ಲಿ ನಾನು 3 ಟೈಮ್ ಅಂದರೆ 3 ಸತೆ 4 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಈ ಕಡೆ 4 ಚೈನ್ ಫಸ್ಟ್ ಏನು ಹಾಕಿದ್ದೀವೋ ಆ ಒಂದು ಚೈನ್ನ ಬಿಟ್ಬಿಟ್ಟು ಇಲ್ಲಿ 2 ಚೈನಲ್ಲಿ 3 ಸತೆ 4 ಚೈನ್ಗಳನ್ನ ಹಾಕಿ ಪಿಕೋ ಅನ್ನೋದು ಹಾಕ್ಕೊಂಡಿದ್ದೀನಿ. ಈಗ ಬಂದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಚೈನ್ಸನ್ನು ಮಾಡ್ಕೋಬೇಕು. 1, 2 ಚೈನ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. 2 ಚೈನ್ ಲಾಕನ್ನು ಹಾಕಿದ ಮೇಲೆ 1, 2, 3,
4 ಚೈನ್ಸ್, 4 ಚೈನ್ ಹಾಕಿ ಮತ್ತೆ ಈ 2 ಚೈನಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಲಾಕನ್ನು ಹಾಕಿದ ಮೇಲೆ 1 2 3 4 ಚೈನ ಹಾಕ್ಕೊತಾ ಇದ್ದೀನಿ. 4 ಚೈನ ಹಾಕಿ ಮತ್ತೆ ಈ 4 ಚೈನ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತು ಈ 4 ಚೈನ್ ಮತ್ತು ಇದರೊಳಗಡೆ ಲಾಕ್. ಸೊ ಈ ರೀತಿ 3 ಟೈಮ್ 4 ಚೈನ ಲಾಕನ್ನು ಹಾಕಿದ ಮೇಲೆ ಮತ್ತೆ ಎಲ್ಲಿ ಬರುತ್ತಲ್ಲಿ ನೋಡ್ಕೊಂಡು ಲಾಕ್, ಮತ್ತು 2 ಚೈನ್ಸ್, ಮತ್ತು ಈ 2 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಆದಷ್ಟು ಎಳೆಯುತ್ತಾ ಬೇಡ, ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ, ಸೀರೆ ನಿಮಗೆ ಸುಕ್ ಬರೋದಿಲ್ಲ. ಸ್ವಲ್ಪ ಎಳೆಯುತ್ತಾ ನೀವು ಲಾಕ್ ಮಾಡಿಕೊಂಡ್ರೆ ಸೀರೆ ಸುಕ್ ಬರುತ್ತೆ. ಮತ್ತು ಸೇಮ್ 4 ಚೈನ್ಸ್ನ ಹಾಕೊತಾ ಇದ್ದೀನಿ. ಮತ್ತು ಈ 4 ಚೈನ್ ಈ 2 ಚೈನಲ್ಲಿ ಲಾಕ್. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಇದು ಆರಾಮಾಗಿ ಹಾಕೋಬೋದು, ಫಾಸ್ಟಲ್ಲಿ ಮೂವ್ ಆಗುತ್ತೆ. ಹಾಗೆ ನೋಡೋದಕ್ಕೂ ಕೂಡ ಸ್ವಲ್ಪ ಎಲಿಗೆಂಟ್ ಲುಕ್ ಬೇಕಿದ್ದವ್ರಿಗೆ ಇದು ಪರ್ಫೆಕ್ಟಾಗಿ ಡಿಸೈನ್ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕೆಲವೊಬ್ಬರು ಮಣಿನೇ ಇಷ್ಟಪಡಲ್ಲ, ಹಾಗೆ ಹೆವಿ ವರ್ಕು ಕೂಡ ಇಷ್ಟಪಡಲ್ಲ, ಸಿಂಪಲ್ ಆಗಿರಬೇಕು, ಎಲಿಗೆಂಟ್ ಲುಕ್ ಬೇಕು ಅಂತ ಕೇಳ್ತಾರೆ. ಸೊ ಅಂಥವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಒಂದು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎದುರುಗಡೆ ವರ್ಕ್ ಯಾವ ರೀತಿ ಇದೆ ಅಂತ. ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಎಲ್ಲಿ ನಾನು ಬೀಡ್ಸ್ ಹಾಕಿಲ್ಲ. ನಿಮಗೇನಾದರೂ ಮಣಿ ಇಷ್ಟ ಆಯಿತು ಅಂದರೆ ನೀವು ಅಲ್ಲಲ್ಲಿ ಚೈನ್ಸನ್ನು ಹಾಕಿ ಲಾಕ್ ಮಾಡೋಕ್ಕೆ ಮುಂಚೆ ಏನಿರುತ್ತೋ ಅಲ್ಲಿ ಒಂದೊಂದು ಬೀಡನ್ನ ಹಾಕಿಬಿಟ್ಟು ನೀವು 2 ಚೈನ ಹಾಕಿ ಮತ್ತು ಈ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಲುಕ್ ಗ್ರ್ಯಾಂಡ್ ಬೇಕು ಅಂತಂದರೆ, ಮಣಿ ಇಷ್ಟಪಡೋರಾಗಿದ್ದರೆ, ಬೇಡ ನಮಗೆ ಮಣಿ ಬೇಡ ಜಸ್ಟ್ ಥ್ರೆಡ್ ವರ್ಕಲ್ಲೇ ಇರಲಿ ಅಂತಂದರೆ ನೀವು ಆರಾಮಾಗಿ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಸೊ ಥಿಕ್ನೆಸ್ ನೋಡ್ಬೋದು, ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ದಪ್ಪ ಆಗಿದೆ, ಯಾಕಂದರೆ ಇದು 1 ರಿಂದ 2 ಸರಿ ನೀವು ವಾಷಬಲ್ ಮಾಡಿದ್ರೂ ಕೂಡ ಈ ಡಿಸೈನ್ ಬಂದು ಹಾಳಾಗೋದಿಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಎಳೆ ದಾರನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು 4 ಆರ್ಚ್ಗಳನ್ನ ಒಂದೇ ಹತ್ತಿರದಲ್ಲಿ ಈ ರೀತಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಈ ಥರ 4 ಒಂದೇ ಹತ್ತಿರದಲ್ಲಿ ವರ್ಕ್ ಹಾಕಿದ ಮೇಲೆ ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ ಕುಚ್ಚು ಬಂದು ದೂರ ಹಾಗೆ ಹತ್ತಿರ ಬಂದು ಅದು ಕೂಡ ನಿಮ್ಮ ಚಾಯ್ಸ್ ಆಗಿರುತ್ತೆ. ನಿಮಗೆ ಹತ್ತಿರ ಬೇಕು ಅಂದರೆ ಕಂಪಲ್ಸರಿ ಇಲ್ಲಿ 4 ಆರ್ಚ್ನ ಕೊಡಲೇಬೇಕು. ಈ ಥರ 4 ಆರ್ಚ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಮಾಡಿರೋವಂಥ ವರ್ಕ್ ಬಂದು ನೀಟ್ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಮತ್ತು 3 ಅಥವಾ 2 ಹಾಕಿದರೆ ಈ ಡಿಸೈನ್ ಲುಕ್ ಅನ್ನೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ 5 ಆರ್ಚು ಅಥವಾ 6 ಆರ್ಚ್ಗಳನ್ನ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ಸನ್ನು ಕೂಡ ನೀವು ಮಾಡ್ಕೋಬೋದು. 4 ನಫ್ 4 ಹಾಕಿ ಕುಚ್ಚಿಗೆ ಚೈನ್ಸನ್ನು ಮಾಡಿಕೊಂಡು ಕುಚ್ಚು ಕಟ್ಕೋಬೋದು. ಇಲ್ಲ ನಮಗೆ ಕುಚ್ಚೇ ಬೇಡ, ನಮಗೆ ಬಾರ್ಡರ್ ಥರನೇ ಥ್ರೆಡ್ ವರ್ಕ್ ಇರಲಿ ಅನ್ನೋರಾಗಿದ್ದರೆ ಕಂಟಿನ್ಯೂ ಆಗಿ ಸೇಮ್ ಮೆಥಡಲ್ಲೇ ಸ್ಯಾರಿ ಫುಲ್ ವರ್ಕನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ. ಖಂಡಿತವಾಗ್ಲೂ ಒಂದು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಫಾಸ್ಟಲ್ಲಿ ಆಗುತ್ತೆ, ಹಾಗೆ ಎಷ್ಟು ಬೇಗ ಆಗೋಗ್ಬಿಡುತ್ತೆ. ಸೊ ಲುಕ್ಕು ಕೂಡ ಯಾವ ರೀತಿ ಇದೆ ಅಂತ. ಸೊ ಎದುರುಗಡೆ ನಿಮ್ಮ ಸೀರೆಗೆ ವರ್ಕ್ ಮಾಡ್ಕೊಂಡಾಗ ಡೆಫಿನೆಟಾಗಿ ಈ ಡಿಸೈನ್ ನಿಮ್ಮದು ಗೊತ್ತಾಗುತ್ತೆ ನಿಮಗೆ. ಮತ್ತು ಸೇಮ್ ಈ ಥರ ಪಿಕೋನ ಹಾಕಿದ್ದೀನಿ. ಮತ್ತು ಸೇಮ್ 2 ಚೈನ ಹಾಕ್ಕೊಳ್ಳೋಣ. ಮತ್ತು ಈ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಸೊ ವರ್ಕ್ ಬಂದುಬಿಟ್ಟು ಈ ಥರ ಬರುತ್ತೆ. 4 ಆರ್ಚನ್ನ ಹಾಕ್ಕೊಂಡು ಕುಚ್ಚಿಗೆ ಚೈನ್ ಮಾಡಿಕೊಂಡು ಕಂಪ್ಲೀಟಾಗಿ ಸ್ಯಾರಿ ಫುಲ್ ಹಾಕ್ಕೊಂಡು ಹೋಗ್ಬಿಟ್ಟು ಲಾಸ್ಟಲ್ಲಿ ಸ್ಯಾರಿಲಿರೋಂಥ ಗೋಲ್ಡ್ ಕಲರಲ್ಲಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಸೊ ನೀವು ಆಲ್ಮೋಸ್ಟ್ ಕಲರು ಟೆಂಪಲ್ ಸೈಡಿಗೆ ಇದೇ ರೀತಿ ಕಲರ್ ಅನ್ನೋದು ಇರುತ್ತೆ, ಇದು ಬಿಟ್ಟರೆ ಬೇರೆ ಬರೋದಿಲ್ಲ. ಬಟ್ ಕಾಂಟ್ರಾಸ್ಟ್ ಬ್ಲೌಸ್ ನೀವೇನಾದರೂ ಗ್ರೀನ್ ಅಥವಾ ರೆಡ್ ಕಲರ್ ಹಾಕೊಳ್ಳೋಂಗಿದ್ರೆ ನೀವು ಆ ಥರ ಕುಚ್ಚನ್ನು ಕೂಡ ನೀವು ಹಾಕ್ಕೋಬೋದು. ಬಟ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಇದ್ದರೂ ಕೂಡ ಕಸ್ಟಮರ್ ಬಂದುಬಿಟ್ಟು ಕಾಂಟ್ರಾಸ್ಟ್ ಕಲರು ಬೇಡ, ಅದರಲ್ಲಿ ಏನು ಮೇನ್ ಕಲರ್ ಇದೆಯೋ 2 ಕಲರಲ್ಲಿ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಬಟ್ ಈ ಥರ ಹಾಕೋದ್ರಿಂದ ನೀವು ರೆಡ್ಡನ್ನು ಬ್ಲೌಸ್ ಕೂಡ ಹಾಕ್ಕೋಬೋದು, ಗ್ರೀನ್ ಬ್ಲೌಸ್ ಕೂಡ ಹಾಕ್ಕೋಬೋದು. ಅದೇ ನಾವು ಒಂದೇ ಕಲರಲ್ಲಿ ಏನು ಕಾಂಟ್ರಾಸ್ಟ್ ಇದೆ ಅಂತ ರೆಡ್ ಅಥವಾ ಗ್ರೀನ್ ಹಾಕ್ಕೊಂಡ್ಬಿಟ್ರೆ ಅದೇ ಬ್ಲೌಸು ಮತ್ತೆ ನೀವು ಹಾಕ್ಕೋಬೇಕಾಗತ್ತೆ. ಹಾಗಾಗಿ ಆ ಸ್ಯಾರಿಲಿರೋಂಥ ಕ್ರೀಮ್ ಮತ್ತು ಗೋಲ್ಡಲ್ಲಿ ಹಾಕ್ಕೊಳ್ಳಿ. ಬ್ಲೌಸ್ ಬೇಕಿದ್ರೆ ನೀವು ಯಾವ ಕಲರ್ ಬೇಕಿದ್ರೆ ಹಾಕ್ಕೊಂಡು ಸ್ಯಾರಿನ ವೇರ್ ಮಾಡ್ಕೋಬೋದು. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ಸೊ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಕಂಪ್ಲೀಟಾಗಿ ವರ್ಕ್ನ ಮಾಡಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. ಸ್ಯಾರಿಯಲ್ಲಿ ಗೋಲ್ಡ್ ಇದೆ, ಸೊ ಗೋಲ್ಡಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಸೂಪರಾಗಿ ಬಂದಿದೆ. ಒಂದು ನೀಟ್ ಫಿನಿಶಿಂಗ್ ಫಾಸ್ಟಲ್ಲಿ ಡಿಸೈನ್ ಆಗಿಬಿಡುತ್ತೆ. ಸೊ ಎಲ್ಲರೂ ಟೆಂಪಲ್ಸ್ಗೆ ಈ ಥರ ಸೀರೆನ ತೊಗೊತೀರಾ, ಖಂಡಿತವಾಗ್ಲೂ ಈ ಸತಿ ಒಂದು ಈ ಥರ ಡಿಸೈನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕುಚ್ಚು ಬೇಕಿಲ್ಲ ಅಂದರೂ ಕೂಡ ಬಾರ್ಡರ್ ಥರ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಕೂಡ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದು ಚೆಕ್ ಮಾಡಿಕೊಂಡು ಆ ಥರ ಇಷ್ಟ ಆದರೆ ಆ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಇಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ.
ಇದಕ್ಕೆ ಯಾವುದೇ ಒಂದು ಬೀಡ್ಸ್ ಕೂಡ ನಾನು ಆ್ಯಡ್ ಮಾಡಿಲ್ಲ. ಸೊ ಒಂದು ರೀತಿ ಓಲ್ಡ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಡಿಸೈನ್ ಬಂದು ಈ ಥರ ಬಂದಿದೆ. ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ, ಒಂದೇ ಕಲರಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಲೈಟ್ ವೆಯ್ಟ್ ಸೀರೆಗೆ ಒಂದು ಸ್ಮಾಲ್ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ನೀಟ್ ಬರುತ್ತೆ, ಫಾಸ್ಟಲ್ಲಿ ಕೂಡ ಮುಗಿದೋಗುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250ಇಂದ 300 ರೂಪೀಸ್ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.